ಸ್ನೇಹಿತರೆ, ನೀವು ವರ್ಡ್‌ಪ್ರೆಸ್ ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡಿದ್ದೀರಾ. ಆದ್ರೆ ಮೊಬೈಲಲ್ಲಿ ಕರೆಕ್ಟ್ ಆಗಿ ಓಪನ್ ಆಗ್ತಿಲ್ವಾ? ಇದರಿಂದ ಏನಾಗುತ್ತೆ ಅಂತಂದ್ರೆ ವಿಸಿಟರ್ಸ್ ಏನೋ ಬ್ಲಾಗ್ಗೆ ಬರ್ತಾರೆ. ಬಟ್ ಏನಂತಂದ್ರೆ ಇಮಿಡಿಯೇಟ್‌ಲಿ ಎಕ್ಸಿಟ್ ಆಗ್ತಾರೆ. ಯಾಕೆ ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್ ಕರೆಕ್ಟ್ ಆಗಿ ಒಂದು ಫೋನಲ್ಲಿ ಓಪನ್ ಆಯ್ತು ಅಂತಂದ್ರೆ ತುಂಬಾ ಜನ ವಿಸಿಟರ್ಸ್ ಬಂದ್ಬಿಟ್ಟು ನೋಡ್ತಾರೆ. ನಿಮ್ಮ ಕಂಟೆಂಟ್ ಅನ್ನ ಓದ್ತಾರೆ. ಬಟ್ ನೀಟಾಗಿ ಓಪನ್ ಆಗ್ಲಿಲ್ಲ ಅಂತಂದ್ರೆ ಇಮೇಜ್ ಒಂದ್ ಕಡೆ, ಟೆಕ್ಸ್ಟ್ ಒಂದ್ ಕಡೆ, ಇಮೇಜ್ ಮೇಲ್ಗಡೆ ಟೆಕ್ಸ್ಟು, ಟೆಕ್ಸ್ಟ್ ಮೇಲ್ಗಡೆ ಇಮೇಜು. ಸೊ ಈ ತರ ಬರೋ ತರ ಇತ್ತಂತಂದ್ರೆ ನಿಮ್ಮ ಡಿಸೈನ್ ಅವಾಗ ಏನಾಗುತ್ತೆ ಅಂತಂದ್ರೆ 100% ಆಗಿ ವಿಸಿಟರ್ಸ್ ಎಕ್ಸಿಟ್ ಆಗ್ತಾರೆ. ಹಾಗಂತಂದ್ರೆ ಇವತ್ತಿನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಒಂದು ಬ್ಲಾಗ್ ಅನ್ನ 100% ಆಗಿ ಮೊಬೈಲಲ್ಲಿ ಪರ್ಫೆಕ್ಟ್ ಆಗಿ ಓಪನ್ ಆಗೋ ತರ ನಾವು ಯಾವ ತರ ಮಾಡಬೇಕು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನೋಡ್ತಾ ಇದ್ದೀವಿ ಹೌ ಟು ಮೇಕ್ ವರ್ಡ್‌ಪ್ರೆಸ್ ಬ್ಲಾಗ್ ಮೊಬೈಲ್ ಫ್ರೆಂಡ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ಸೊ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಯೂಸ್ ಮೊಬೈಲ್ ಫ್ರೆಂಡ್ಲಿ ಥೀಮ್. ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಒಂದು ಥೀಮ್ ರೆಸ್ಪಾನ್ಸಿವ್ ಆಗಿ ಇರಬೇಕು. ಹಾಗಂತಂದ್ರೆ ರೆಸ್ಪಾನ್ಸಿವ್ ಥೀಮ್ಸ್ ಅಂದ್ರೆ ಯಾವ್ಯಾವೆಲ್ಲ ಬರುತ್ತೆ ಅನ್ನೋದನ್ನ ನೋಡೋಣ. ಫಾರ್ ಎಕ್ಸಾಂಪಲ್ ಆಗಿ ಆಸ್ಟ್ರಾ, ಜನರೇಟ್ ಪ್ರೆಸ್, ನೀವ್. ಸೊ ಈ 3ರಲ್ಲಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಥೀಮ್ ಅನ್ನ ಯಾವ ತರ ಇನ್ಸ್ಟಾಲ್ ಮಾಡೋದು ಅಂತ ನಾನು ಹಳೆ ವಿಡಿಯೋಸ್‌ಗಳಲ್ಲಿ ಹೇಳಿದ್ದೀನಿ. ಬಟ್ ಏನಂತಂದ್ರೆ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ನಿಮ್ಮ ಒಂದು ಬ್ಯಾಕ್ ಎಂಡ್‌ಗೆ ಹೋಗ್ಬಿಟ್ಟು, ಅಂದ್ರೆ ಬ್ಲಾಗ್‌ದು ಬ್ಯಾಕ್ ಎಂಡ್‌ಗೆ ಹೋಗಿ. ಸೊ ಬ್ಯಾಕ್ ಎಂಡ್ ಅಲ್ಲಿ ಅಫಿರಿಯನ್ಸ್ ಅಂತ ಬರುತ್ತೆ. ಸೊ ಅಫಿರಿಯನ್ಸ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಥೀಮ್ಸ್ ಅಂತ ಬರುತ್ತೆ. ಥೀಮ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕೆಲವೊಂದು ಫ್ರೀ ಥೀಮ್ಸ್‌ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಲ್ಲಿ ನೀವು ಸರ್ಚ್ ಬಾರ್ ಅಲ್ಲಿ ಸರ್ಚ್ ಮಾಡ್ಬೋದು. ಆಸ್ಟ್ರಾ, ಜನರೇಟ್ ಪ್ರೆಸ್ ಅಥವಾ ನೀವ್. ಸೊ ಸರ್ಚ್ ಮಾಡಿದ್ರೆ ಅಲ್ಲಿ ಬರುತ್ತೆ. ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಯೂಸ್ ಪೇಜ್ ಬಿಲ್ಡರ್ ವಿತ್ ಮೊಬೈಲ್ ಎಡಿಟಿಂಗ್. ನೀವು ಪೇಜ್ ಬಿಲ್ಡರ್ಸ್ ಅನ್ನ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಲೈಕ್ ಎಲಿಮೆಂಟರ್ ಆಗಿರ್ಬೋದು. ಸೊ ಈ ತರ ಪೇಜ್ ಬಿಲ್ಡರ್‌ಗಳ್ಸ್ ಬರುತ್ತೆ. ಸೊ ಅವಾಗ ನೀವು ಅದನ್ನ ಏನಂತಂದ್ರೆ ಅದರಲ್ಲಿ ಮೊಬೈಲ್ ಪ್ರಿವ್ಯೂ ಕೂಡ ನಾವು ನೋಡೋ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನ ನೀವು ಯೂಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ಪೇಜ್ ಬಿಲ್ಡರ್ಸ್ ಕೆಲವೊಂದು ಎಕ್ಸಾಂಪಲ್ಸ್ ಅಂತೆ ಎಲಿಮೆಂಟರ್, ಅದೇ ರೀತಿಯಾಗಿ ಡಬ್ಲ್ಯೂಪಿ ಬೇಕರಿ ಅಂತ. ಸ್ಟೆಪ್ 3 ಬಂದ್ಬಿಟ್ಟು ಆಪ್ಟಿಮೈಸ್ ಇಮೇಜಸ್. ಹೆವಿ ಇಮೇಜಸ್ ಇತ್ತಂತಂದ್ರೆ 100% ಆಗಿ ನಿಮ್ಮ ಒಂದು ಸ್ಪೀಡ್ ಏನಾಗುತ್ತೆ ಬ್ಲಾಗ್‌ದು 100% ಆಗಿ ಡೌನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಿ ಅಂತಂದ್ರೆ ನಿಮ್ಮ ಒಂದು ಇಮೇಜಸ್‌ಗಳನ್ನ ಕಂಪ್ರೆಸ್ ಮಾಡಿ. ಸೊ ಕೆಲವೊಂದು ಪ್ಲಗಿನ್ಸ್ ಬರುತ್ತೆ. ಸ್ಮಶ್ ಆಗಿರ್ಬೋದು, ಶಾರ್ಟ್ ಪಿಕ್ಸೆಲ್ ಆಗಿರ್ಬೋದು. ಸೊ ಈ 2ರಲ್ಲಿ ಯಾವ್ದಾದ್ರು ಒಂದು ಪ್ಲಗಿನ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನಂತಂದ್ರೆ ನೀವು ಹಾಕುವಂತ ಇಮೇಜಸ್‌ಗಳನ್ನ ಕಂಪ್ರೆಸ್ ಮಾಡ್ಬೋದು. ಸ್ಟೆಪ್ 4 ಬಂದ್ಬಿಟ್ಟು ಇಂಪ್ರೂವ್ ವೆಬ್‌ಸೈಟ್ ಸ್ಪೀಡ್. ಸೊ ಸ್ಪೀಡ್ ಅನ್ನ ಇಂಪ್ರೂವ್ ಮಾಡಬೇಕಾಗುತ್ತೆ. ಮೊಬೈಲ್ ಫ್ರೆಂಡ್ಲಿ ಅಂತಂದ್ರೆ ಸ್ಪೀಡ್ ಮಾತ್ರ ಅಲ್ಲ, ಡಿಸೈನ್ ಕೂಡ ಬರುತ್ತೆ. ಸೊ ಕೆಲವೊಂದು ಪ್ಲಗಿನ್ಸ್ ಬರುತ್ತೆ ಅದಕ್ಕೆ ಅಂತಾನೆ ಸ್ಪೀಡ್ ಮಾಡೋದಕ್ಕೆ ಅಂತಾನೆ. ಸೊ ಆ ಪ್ಲಗಿನ್ಸ್‌ಗಳು ಯಾವ್ದ್ಯಾವ್ದು ಅಂತಂದ್ರೆ ಡಬ್ಲ್ಯೂಪಿ ರಾಕೆಟ್ ಅಂತ ಬರುತ್ತೆ. ಲೈಟ್ ಸ್ಪೀಡ್ ಕ್ಯಾಚ್ ಅಂತ ಬರುತ್ತೆ. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ಪ್ಲಗಿನ್ ಅನ್ನ ಯೂಸ್ ಮಾಡಿ. ಮಲ್ಟಿಪಲ್ ಪ್ಲಗಿನ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಲಾಸ್ಟ್ ಅಲ್ಲಿ ಸ್ಟೆಪ್ 5 ಅಲ್ಲಿ ಟೆಸ್ಟ್ ಯುವರ್ ಸ್ಪೀಡ್ ಅಂತಂದ್ರೆ ಟೆಸ್ಟ್ ಯುವರ್ ಬ್ಲಾಗ್. ಕೆಲವೊಂದು ಟೂಲ್ಸ್ ಬರುತ್ತೆ ಗೂಗಲ್‌ದು. ಒಂದು ಟೂಲ್ಸ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಬ್ಲಾಗ್ ಅನ್ನ ಸರ್ಚ್ ಅಂದ್ರೆ ಟೆಸ್ಟ್ ಮಾಡ್ಬೋದು. ಗೂಗಲ್ ಮೊಬೈಲ್ ಟೆಸ್ಟ್ ಅನ್ನ ಯೂಸ್ ಮಾಡಿ ಗೂಗಲ್ ಮೊಬೈಲ್ ಫ್ರೆಂಡ್ಲಿ ಅನ್ನ ನೋಡ್ಕೋಬಹುದು. ಇಲ್ಲ ನಿಮ್ಮ ಮೊಬೈಲ್ ಇಲ್ಲಾಂತಂದ್ರೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ವೆಬ್‌ಸೈಟ್ ಅಥವಾ ಬ್ಲಾಗ್‌ದು ಯುಆರ್‌ಎಲ್ ಅನ್ನ ಕಾಪಿ ಮಾಡ್ಬಿಟ್ಟು ಸರ್ಚ್ ಮಾಡ್ಬಿಟ್ಟು ನೋಡಿ ಯಾವ ತರ ಓಪನ್ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ಏನಂತಂದ್ರೆ ಇನ್ನೊಂದು ಪ್ಲಗಿನ್ ಬರುತ್ತೆ ಎಎಂಪಿ ಅಂತ. ಸೊ ಎಎಂಪಿ ಒಂದು ಪ್ಲಗಿನ್ ಅನ್ನು ಯೂಸ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಬ್ಲಾಗ್ 100% ಆಗಿ ಮೊಬೈಲ್ ಫ್ರೆಂಡ್ಲಿ ಆಗಿ ಓಪನ್ ಆಗುತ್ತೆ. ಈ ವಿಡಿಯೋ ಹೆಲ್ಪ್‌ಫುಲ್ ಆಗಿದ್ರೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಚಾನಲ್ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.